ಜೊತೆಯಲ್ಲಿ ಇಬ್ಬರು ಗೆಳೆಯೋರು ಸಹಕರಿಸಿದರು ಕಾಗೋರು ಕನಸುಗಳ 50 ವರ್ಷದ ಕನಸುಗಳ ಸೇತುವೆಗೆ ತೆರೆದು ಮನಸ್ಸುಗಳ ಪಕ್ಷದ ವರದಗಳ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಎಲ್ಲ ಗಣ್ಯರು ಇದೀಗ ಶುಭಾಶಯಗಳನ್ನ ಕೋರುತ್ತಿದ್ದಾರೆ. ಕಾಗೋಡು ತಿಮ್ಮಪ್ಪನವರು ಹಾರವನ್ನು ಸ್ವೀಕರಿಸಿ ಗಡ್ಕರಿ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಇನ್ನು ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಅಭೂತಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಮೂಲಸೌಕರ್ಯದ ಅಭಿವೃದ್ಧಿ, ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಅವರು ಕಂಡಂತಹ ಕನಸುಗಳು ನನಸಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಎಲ್ಲ ಸವಲತ್ತುಗಳು ಸಿಗುವಂತಹ ನಿಟ್ಟಿನಲ್ಲಿ ಎಲ್ಲ ಯೋಜನೆಗಳು ನೆರವೇರುತ್ತಾ ಇದೆ. ಕೆಲವು ಶಂಕುಸ್ಥಾಪನೆ 3 ಯೋಜನೆಗಳು ಹಾಗೂ 6 ಯೋಜನೆಗಳನ್ನ ರಾಷ್ಟ್ರಕ್ಕೆ ಈ ದಿನ ಸಮರ್ಪಿಸಲಾಗ್ತಾ ಇದೆ. ದೀಪವನ್ನು ಬೆಳಗಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಅಂಡ್ ರಿನ್ಯೂವಲ್ ಎನರ್ಜಿ ಈ ಎಲ್ಲ ಖಾತೆಗಳ ಗೌರವಿತ ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೇನೆ. ನಮ್ಮೆಲ್ಲರ ಧೀಮಂತ ನಾಯಕರು ಜೀವನ ಪೂರ್ತಿ ಉಸಿರು ಪೂರ್ತಿ ಜನರ ಒಂದು ಕಲ್ಯಾಣಕ್ಕೋಸ್ಕರ ಮುಟ್ಪಾಗಿಟ್ಟು ಜಾತಿ ಪಕ್ಷವನ್ನು ಮೀರಿ ಬೆಳೆದಂತ ನಮ್ಮೆಲ್ಲರ ಗೌರವನ ಹಿರಿಯರಂತ ರಾಜಕೀಯ ಮುತ್ಸದಿಗಳಾದಂತ ಗೌರವಂತ ಕಾಗೋಡು ತಿಮ್ಮಪ್ಪನವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಒಂದು ಸೇತುವೆ ಆಗಲೇಬೇಕು ಅಂತ ಹೇಳಿ ಕೆಪಿಎಸ್ಸಿ ಮುಂಭಾಗದಲ್ಲಿ 2-3 ವಾರ ಧರಣಿಯನ್ನು ಮಾಡಿ ಈ ಸೇತುವೆಗೆ ಶಕ್ತಿ ತುಂಬಂತ ಸಂಬಂಧಿತ ಹತ್ತ ಹಾಲಪ್ಪನವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕ ಅಂತ ಜ್ಞಾನೇಂದ್ರ ಅವರೇ, ನಮ್ಮ ಹಿಂದೂಳಿ ಸಂಬಂಧಿಸಿದ ಚಂಬಸಪ್ಪನವರೇ, ವಿಧಾನ ಪರಿಷತ್ತಿನ ಸದಸ್ಯರಂತ ಅರುಣ್ ರವರೇ, ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ಇದು ಕೇವಲ ಸೇತುವೆ ಅಲ್ಲ, ಇದು ಜನರ ವಿಶ್ವಾಸ, ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ. ಒಂದು ಬಹುದೊಡ್ಡ ರಸ್ತೆ ಕ್ರಾಂತಿಯನ್ನು ನಿರ್ಮಾಣ ಮಾಡಿ ಇವತ್ತು ಅವರು ಗಡಕರಿಯಾಗಿ ಉಳಿದಿಲ್ಲ, ಅವರು ರೋಡ್ ಕರಿಯಾಗಿ ಉಳಿದಿದ್ದಾರೆ ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ರೋಡ್ ಕರಿ ಅಂತಲೇ ಅವ್ರಿಗೆ ಹೆಸರು ಮ್ಯಾನ್ ಆಫ್ ನ್ಯಾಷನಲ್ ಹೈವೇ ಅಂತ ಯಾರನ್ನಾದ್ರೂ ದೇಶದೊಳಗ ಮುಂದಿನ ತಲೆತಲಾಂತರವರೆಗೆ ಕರೆದ್ರೆ ಅದು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಿರಿಯರಾದಂತಹ BS ಯಡಿಯೂರಪ್ಪನವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರುವಂತಹ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಯಾದಂತಹ ಶ್ರೀ ಕಾಗೋಡು ತಿಮ್ಮಪ್ಪನವರೇ ಮತ್ತು ಈ ಬ್ರಿಡ್ಜ್ ಆಗುವವರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಫಾಲೋ ಅಪ್ ಮಾಡಿ ಬೆನ್ನತ್ತಿ ಕೆಲಸ ಆಗುವಂತೆ ನೋಡಿಕೊಂಡಿರುವಂತಹ ಶ್ರೀ BY ರಾಘವೇಂದ್ರ ಅವರೇ, ಈ ಭಾಗದ ಲೋಕಸಭಾ ಸದಸ್ಯರು. ಒಂದಂತೂ ಹೇಳ್ತೀನಿ, ರಾಘವೇಂದ್ರನಷ್ಟು ಫಾಲೋ ಅಪ್ ಯಾರಾದರೂ ಮಾಡಿದ್ರೆ ಆ ಮಂತ್ರಾಲಯದ ರಾಘವೇಂದ್ರನ ಒಲಿದು ಬಿಡ್ತಾರೆ. ಆ ರೀತಿ ಫಾಲೋ ಅಪ್ ಅನ್ನ ರಾಘವೇಂದ್ರ ಅವರು ಮಾಡ್ತಾರೆ. ಮತ್ತು ಯಡಿಯೂರಪ್ಪನವರಿಗೆ ಹೋಲಿಸಿದ್ರೆ ಗಡ್ಕರಿ ಸಾಬ್
ये राघवेंद्र है ना, येडियुरप्पा जी को कंपेयर करते हैं तो बहुत शांत स्वभाव का व्यक्ति है, बहुत ही एकदम कभी भी एकदम शांत रहते हैं। तो ऐसे श्री राघवेंद्र जी ರಾಜ್ಯದ ಅಧ್ಯಕ್ಷರಾದಂತಹ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀ BY ವಿಜೇಂದ್ರ ಅವರೇ, ಹಿರಿಯ ಶಾಸಕರಾದಂತಹ ಅರಗದ ಜ್ಞಾನೇಂದ್ರ ಅವರೇ, ಚಂದ್ರಬಸಪ್ಪನವರೇ, ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನಮಗೆ ದೇವರು ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಕಾಯ್ತಾ ಇದ್ದೀವಿ ಎಂತ ಆಗುತ್ತೆ ಇದು ಅಂತ. ಅವರು ಬಂದು ಇವತ್ತು ಈ ಕೆಲಸ ಮಾಡಿಕೊಟ್ಟದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾನು ಶಾಶ್ವತವಾದಂಥ ನಮಸ್ಕಾರವನ್ನು ಮಾಡ್ತೇನೆ. ನಾವು ಕಾಯ್ತಾ ಇದ್ವಿ, ಕಣ್ಣೀರು ಹಾಕ್ತಾ ಇದ್ವಿ, ಯಾವಾಗ ಆಗುತ್ತೆ. ಆದರೆ ನಮ್ಮ ಊರಿಗೆ ಬಂದು ನಮ್ಮ ಕಣ್ಣೀರನ್ನು ಒರೆಸಿ ಸೇತುವೆ ಉದ್ಘಾಟನೆಯೂ ಮಾಡಿ ಅಲ್ಲಿಂದ ಮುಂದೋಗಿ ನಮ್ಮ ದೇವಸ್ಥಾನವನ್ನು ಪೂಜೆನೂ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಸಾಕಾಗಲ್ಲ. ಇವತ್ತು ಅವರು ಎಷ್ಟೇ ಕೆಲಸ ಕಾರ್ಯಗಳು ಇದ್ದಾಗಿ ಕೂಡ ಕೆಲಸದಿಂದ ಮುಕ್ತಾಯಕ್ಕೆ ಕೆಲಸಕ್ಕೆ ಜನರ ಉಪಯೋಗಕ್ಕೆ ಸಿದ್ಧವಾಗಿರ್ತಕ್ಕಂಥ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸಾಗರ ಜನರಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಅವರ ಕಾಲಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅಭಿನಂದನೆಗಳು. ಹಾಗೆಯೇ ಸಂಸತ್ ಸದಸ್ಯರು ಹೇಳಿದ ಹಾಗೆ BS ಯಡಿಯೂರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಎಲ್ಲರೂ ಇದ್ರು. ಈಗ ಈ ಸನ್ಮಾನದ ನಂತರ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಅವರಿಗೆ ಗೌರವಾರ್ಪಣೆಯನ್ನು ನೆರವೇರಿಸಲಾಗಿದೆ. ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಯಡಿಯೂರಪ್ಪನವರಿಗೆ ಧನ್ಯವಾದಗಳು. ಇನ್ನು ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ लागत से बनाई गई है। इस सड़क से यात्रा का समय करीब 50% कम हुआ है। लोगों की सुरक्षा और सुविधा भी बढ़ी है। दूसरी परियोजना कर्नाटका के कलबुर्गी जिले में है। यहाँ राष्ट्रीय राजमार्ग 150 पर 4 लेन के रोड ओवर ब्रिज बनाए गए हैं। इनके साथ अप्रोच रोड भी तैयार की गई है। इस पूरी श्री धनंजय सर जी, श्रीमती भारती शेट्टी जी, श्री हरताड़ू हलैया जी, इसके साथ साथ ये जो ऐतिहासिक ब्रिज बना हुआ है इसका नाम माता सिंगदूर चौड़ेश्वरी देवी के नाम से रखने की मांग हुई है। मैं माता का आशीर्वाद हम सबको मिलता है। मैं इस नाम की घोषणा कर रहा हूँ कि इसके बाद इसको माता सिंगदूर चौड़ेश्वरी देवी ऐसे इस ब्रिज का नामकरण होगा। मुझे बहुत खुशी है कि 2014 में जब मोदी जी के नेतृत्व में हमारी सरकार आई तब कर्नाटक में राष्ट्रीय महामार्ग की लंबाई 6,760 किलोमीटर थी और 2025 में यह बढ़कर करीब 9,424 किलोमीटर हुई है। मुझे इस बात की भी खुशी है ಎಲ್ಲ ಆ ಕಡೆ ಹೋಗ್ತೆ ಕಾಡ್ರ ಎಲ್ಲ ಈ ಕಡೆ ನಿಂತ್ಕೊಂಡ
ಗೋಪಾಲನಿಗೆ ಜೈ. 500 ಕೋಟಿ ಜನ ನಿಮ್ಮ ತಲೆ ಒಂದು ಸ್ವಲ್ಪ ಕೆಳಗೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಿಮಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಈ ಒಂದು ಚಾಲಕರು ಮತ್ತು ನಿರ್ವಾಹಕರಿಗೆ ನಮ್ಮ ಸಾಗರ ಮತ್ತು ಹಸ್ತಗರ ಕ್ಷೇತ್ರದ ಹೆಮ್ಮೆಯ ಶಾಸಕರು ಮತ್ತು ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಮತ್ತು ನಮ್ಮ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಮಾನ್ಯ ಅಧ್ಯಕ್ಷರಾದಂಥ ಶ್ರೀಯುತ BR ಜಯಂತ್ ಸರ್ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಮತ್ತು ಮಹಿಳೆಯರು ದಯವಿಟ್ಟು ಜೋರಾಗಿ ಚಪ್ಪಾಳೆಯನ್ನ ತಟ್ಟುವ ಮೂಲಕ ಮತ್ತೊಮ್ಮೆ ಅವರಿಗೆ ಮಹಿಳೆಯರು ಉಚಿತವಾಗಿ ಓಡಾಡಿದ್ದಾರೆ. ಸಾಗರದಲ್ಲಿ 1,04,00,000 ಜನ ನಮ್ಮ ಸಾಗರದಿಂದ ಇವತ್ತು ಓಡಾಡಿದ್ದಾರೆ. ನಾವೊಂದು ಕಥೆ ಹೇಳಿದ್ನಲ್ಲ ನಿಮಗೆ. ಅಂತ ಮಹಾನುಭಾವರಿಗೆ ನಮ್ಮ ಸನ್ಮಾನ್ಯ ಶಾಸಕರು ಶಾಲನ್ನ ಮತ್ತು ಹಾರನ್ನ ತೊಡಿಸುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರ ಒಂದು ಕಾರ್ಯಕ್ಕೆ ನಾವು ಅಣಿಯಾಗೋಣ, ಅಭಿನಂದಿಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.